ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಪ್ರಚಾರವನ್ನು ಮುಂದುವರಿಸಿರುವಂತದ್ದು. ಇವುಗಳ ಮಧ್ಯೆ ಅವರ ಪ್ರಚಾರ ನಡೆಯುವಂತಹ ಒಂದು ಕಾರ್ಯಕ್ರಮದ ಬಳಿ ನಾವಿದ್ದೇವೆ. ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ಮುಖಂಡರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಸರ್, ಇವತ್ತಿನ ದಿವಸ ಕ್ಷೇತ್ರಕ್ಕೆ ಮುಖ್ಯಮಂತ್ರಿಗಳು ಬರ್ತಾ ಇರುವಂತದ್ದು, ತಾವೆಲ್ಲ ಯಾವ ರೀತಿ ಖುಷಿಯಾಗಿದ್ರಿ ಮತ್ತೆ ಯಾವ ರೀತಿ ಕಾಂಗ್ರೆಸ್ ಗೆಲ್ಲಿಸ್ತೀರಿ ಅಂತ? ಸಿದ್ದರಾಮಯ್ಯನವರು ಬರುವುದರಿಂದ ಹಳ್ಳಿಗಳಲ್ಲಿ ಹಬ್ಬದ ವಾತಾವರಣ ಮೂಡಿದೆ. ಆ ದಿಶೆಯಲ್ಲಿ ಸಿದ್ದರಾಮಯ್ಯನವರು ಯಾವ ಊರಿಗೆ ಹೋಗ್ತಾರ ಆ ಊರಾಗ ಪೂರ್ತಿ ಊರ ಬೆಂಬಲ ಮಾಡ್ತಾರೆ. ಸರ್ವ ಜಾತಿಯರು ಸಿದ್ದರಾಮಯ್ಯನವರಿಗೆ ಬೆಂಬಲ ಮಾಡ್ತಾರೆ. ಆ ದಿಶೆಯಲ್ಲಿ ಹಬ್ಬದ ವಾತಾವರಣ ಪ್ರತಿಯೊಂದು ಹಳ್ಳಿಯಲ್ಲಿ ನಿನ್ನೆ ದಿವಸ ತಾಳಿಲಿ ತೋರಣವನ್ನು ಕೊಟ್ಟು ಹೂವು ಹಾರವನ್ನ ರಸ್ತೆಯಲ್ಲಿನ ಅವರ ಮೇಲೆ ಹಾಕಿದ್ದನ್ನು ನೋಡಿದ್ರೆ ಹಬ್ಬದ ವಾತಾವರಣ ಮೂಡಿದೆ. ಇಲ್ಲಿ ಕೂಡ ಇವತ್ತು ಇಲ್ಲಿ ಮುಗಳಳ್ಳಿ ಗ್ರಾಮದಲ್ಲಿ ಅದೇ ರೀತಿಯಾಗಿ ಒಂದು ಮೂಡಿದೆ. ಆ ದಿಶೆಯಲ್ಲಿ ಹಬ್ಬದ ವಾತಾವರಣ ಟೈಪ್ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಒಕ್ಕಟ್ಟಾಗಿ ಚಂದನಿಂದ ಚುನಾವಣೆಯನ್ನು ಮಾಡ್ತಾ ಇದ್ದೇವೆ. ಈಗೆಲ್ಲ ನೀವು ಬಹಳಷ್ಟು ಜನ ಪ್ರಚಾರ ಮಾಡಕ್ಕೆ ಮುಂದಾಗಿದ್ರಿ. ಇವತ್ತು ಸಿಎಂ ಅವರ ಸ್ವತಃ ಇಲ್ಲಿ ಬಂದು ಪ್ರಚಾರ ಮಾಡ್ತಾ ಇದ್ರೆ ಅದು ಎಷ್ಟು ಮಟ್ಟಿಗೆ ನೀವು ಪ್ಲಸ್ ಆಗುತ್ತಂತ? ಅದು ಎಷ್ಟರ ಮಟ್ಟಿಗೆ ಅಂದ್ರೆ 100ಕ್ಕೆ 100 ಒಂದು ಪಕ್ಷಾತೀತವಾಗಿ ಚುನಾವಣೆ ನಡೀತಾ ಇದೆ. ಈ ಸಲ ಅನುಕಂಪದ ಆಧಾರ ಪ್ಲಸ್ ಸರ್ಕಾರದ ಸಾಧನೆಗಳು, ಗ್ಯಾರಂಟಿ ಯೋಜನೆಗಳು ಹಲವಾರು ಸಿದ್ದರಾಮಯ್ಯನವರು ನೋಡಿದ್ರೆ ಪಕ್ಷಾತೀತವಾಗಿ ಬೆಂಬಲವನ್ನ ಮಾಡುವಂತ ಸೂಚನೆ ಮತ್ತು ಸಿಟಿಯ ಸಮೀಪದಲ್ಲಿ ಇರುವುದರಿಂದ ಈ ಗ್ರಾಮಕ್ಕೆ ಮೆಡಿಕಲ್ ಕಾಲೇಜ್ ಮಾಡುವುದರಿಂದ ನಿರುದ್ಯೋಗಿಗಳು ಉದ್ಯೋಗವನ್ನು ಸಿಗುತ್ತದೆ ಆಕಾಂಕ್ಷೆಯಿಂದ ಅತಿ ಹೆಚ್ಚಿನ ಬೆಂಬಲವನ್ನ ನೀಡ್ತಾ ಇದ್ದಾರೆ. ಸರ್, ತಾವೇನು ಹೇಳ್ತೀರಿ? ಇವತ್ತು ಸಿಎಂ ಸಿದ್ದರಾಮಯ್ಯ ಇಲ್ಲಿ ಪ್ರಚಾರಕ್ಕೆ ಬರತ್ತಾರ. ಸಿಎಂ ಸಿದ್ದರಾಮಯ್ಯ ಬರೋದ್ರಿಂದ 100% ಇಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೈತಿ. ಅದು ಏನು ಹುಸಿನ ಇಲ್ಲ ಅಂತ ಹೇಳ್ತೀನಿ. ಅಂದ್ರೆ ಯಾವ ನೆಲೆಗಟ್ಟಿನ ಮೇಲೆ ಜನರ ಮತವನ್ನು ಹಾಕ್ಬೇಕಂತ? ಅನುಕಂಪ ಪ್ಲಸ್ ಗ್ಯಾರಂಟಿ ಅಂತೂ ಕೈ ಹಿಡಿತೈತಿ ಸರ್. ಮುಂದೆ ಕೊಟ್ಟ ಮಾತಂತ್ರು ಈ ಸಿಎಂ ಅವ್ರ ಭರವಸೆ ಈಡೇರಿಸ್ಯಾರ. ಎಸ್ಪೆಷಲಿ ಹಳ್ಳಿ ಜನರಿಗೆ ಮುಳುಗಡೆ ಅಲ್ಲಿ ಏನೋ ಅಲ್ಲಿ ಸರ್. ಅವ್ರ ಏನ್ ಮಾತು ಕೊಟ್ರ ನುಡಿದಂತೆ ನಡೆದಾರ. ಹಿಂಗಾಗಿ ಅದು ಪ್ಲಸ್ ಆಕತ್ರಿ. ಸರ್, ತಾವೇನ್ ಹೇಳ್ತೀರಿ ಸರ್? ಅಭಿವೃದ್ಧಿ ಪರದಿಂದ ಸಿದ್ದರಾಮಯ್ಯ ಬರೋದ್ರಿಂದ 100ಕ್ಕಲ್ಲ 200% ಕಾಂಗ್ರೆಸ್ ಗೆಲ್ತದೆ. ಇವತ್ತು ಇಷ್ಟೆಲ್ಲರ ಮಧ್ಯೆ ಸಿಎಂ ಅವರು ಇಲ್ಲಿ ಬರಾಕತ್ತಾರ್ರಿ. 5 ದಿವಸ ಇಲ್ಲಿ ಇದ್ದು ಪ್ರಚಾರ ಮಾಡಕತ್ತಾರ. ಯಾವ ರೀತಿ ಆಕತ್ತಂತ ಸರ್? ಈ ಜನ ನೋಡಿದ್ರೆ ಎಲ್ಲಿ ಬೇಕಲ್ಲಿ ಪ್ರತಿಯೊಂದು ಊರಾಗೂ ಸಾಹೇಬ್ರ ತರಿ ಸನ್ಮಾನ ಮಾಡಿ ಕಳ್ಸಾಕತ್ತಾರ. ಎದಕ್ಕಂತಂದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಬಂದ್ರೆ ಮತ್ತೆ ಮೇಟಿಯವ್ರ ಅಭಿವೃದ್ಧಿ ಸಲುವಾಗಿ ಅಭಿವೃದ್ಧಿ ಮಾಡ್ಯಾರ. ಹಿಂಗಾಗಿ ಈ ಸಲ 100ಕ್ಕೆ 200 ವಿನ್ ಆಗ. ಸರ್, ಇದಕ್ಕಿನ ಪೂರ್ವದಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ಮೇಟಿ ಸಾಹೇಬರು ಪ್ರತಿಯೊಂದು ಹಳ್ಳಿ ಒಳಗ ಪ್ರತಿ ಸಮಾಜದ ಒಂದು ಏಳಿಗೆಗಾಗಿ ಸಾಕಷ್ಟು ಅನುದಾನ ಕೊಟ್ಟಾರ. ಈಗ ಆಲ್ರೆಡಿ ನಮ್ಮ ಒಂದು ಸಣ್ಣ ಹಳ್ಳಿ ಕಡ್ಲಿಮಟ್ಟಿ ಒಳಗಡೆ ನಾನೊಬ್ಬ SDMC ಅಧ್ಯಕ್ಷನಾಗಿ ನಮ್ಮ ಶಾಲೆಗೆ ಡಾಂಬರೀಕರಣ ರಸ್ತೆ ಮಾಡಿಕೊಟ್ಟಾರ. ಹೊಳ್ಳಿ ಅಲ್ಲೆಲ್ಲ ನಮ್ಮ ಶಾಲೆ ಗ್ರೌಂಡ್ ಎಲ್ಲ ಕಿತ್ತೋಗಿತ್ತು. ಆ ಗ್ರೌಂಡಿಗೆಲ್ಲ ಸಾಕಷ್ಟು 3 ಲಕ್ಷ 4 ಲಕ್ಷ ಎಷ್ಟು ಸಾಧ್ಯತೆ ಆಗುತ್ತೋ ಅಷ್ಟು ಹಣವನ್ನು ತಗೊಂಡು ನಮ್ಮೊಂದು ಹಳ್ಳಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಯಾರ. ಇನ್ನೂ ಸಾಕಷ್ಟು ಅಭಿವೃದ್ಧಿ ಕೆಲಸ ಆಗ್ಬೇಕಾಗೈತಿ. ಅಂತ ಕೆಲಸ ಆಗ್ಬೇಕಾಗೈತಪ್ಪ ಅಂತಂದ್ರ ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಏನು ಒಂದು ಟಿಕೆಟ್ ಕೊಟ್ಟು ಉಮೇಶ್ ಸಾವ್ಕಾರ ನಿಂದ್ರಿಸಿರಲ್ಲ, ಅವ್ರು ನಾವು ಆರಿಸಿ ತಗೊಂಬಂದಾಗ ಮಾತ್ರ ಮುಂದಿನ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಐತಿ. ಆದ್ರಿಂದ ನಾವೆಲ್ಲ ಏನ್ ಕಾರ್ಯಕರ್ತರು ಇದೀವಿ ಪಣ ತೊಟ್ಟು ಎಲ್ಲರೂ ಸೇರ್ಕೊಂಡು ಅಭಿವೃದ್ಧಿ ಬಹುಮತದಿಂದ ನಮ್ಮ ಉಮೇಶ್ ಸಾವ್ಕಾರನ ಆಯ್ಕೆ ಮಾಡ್ಕೊಂಡು ತಗೊಂಬಂದು ಈ ಬಾಗಲಕೋಟೆ ಏನು ವಿಧಾನಸಭಾ ಮತಕ್ಷೇತ್ರವನ್ನ ಮಾದರಿ ಮತಕ್ಷೇತ್ರವನ್ನ ಆಗ್ಲಿಕ್ಕೆ ನಾವೆಲ್ಲರೂ ಸೇರ್ಕೊಂಡು ಅವ್ರ ಜೊತೆ ಕೈ ಜೋಡಿಸ್ತೀವಿ ಅಂತಕ್ಕಂಥ ಮಾತನ್ನ ನಾವಿಲ್ಲಿ ಹೇಳಿಕೆ ಇಚ್ಛೆ ಪಡ್ತೀವಿ. ಉಮೇಶ್ ಮೇಟಿ ಅವ್ರ ಕೆಲಸಕ್ಕೆ ನೀವೆಲ್ಲರೂ ಹೋರಾಡ್ತಾ ಇದ್ದೀವಿ. ಇದ್ರ ಮಧ್ಯೆ ಏನಪ್ಪ ಸಿಎಂ ಅವರು 5 ದಿವಸ ಇಲ್ಲೇ ಇರುವಂತದ್ದು ಅದು ನಮ್ಗೆ ಸಾಕಷ್ಟು ಖುಷಿ ಆಗ್ತದೆ. ಯಾಕಪ್ಪ ಅಂತಂದ್ರೆ ಒಬ್ರು ಸಿಎಂ ಸಾಹೇಬ್ರು ನಮ್ಮಂತ ಸಾಮಾನ್ಯ ಕಾರ್ಯಕರ್ತರೊಂದಿಗೆ ಬಂದು ಹಳ್ಳಿಗಳಲ್ಲಿ ಪ್ರಚಾರ ಮಾಡ್ಲಿಕ್ಕೆ ನಮ್ಮನ್ನೇನು ಹುರಿದುಂಬಿಸ್ತಾ ಇದಾರಲ್ಲ, ಆ ಶಕ್ತಿ ನಮ್ಮಲ್ಲಿ ಭಯಂಕರವಾಗಿ ರೋಷ ತುಂಬೈತಿ. ಅಂತ ಒಂದು ಶಕ್ತಿ ಇಟ್ಕೊಂಡು ನಾವೆಲ್ಲರೂ ಕೂಡ ಗ್ರೌಂಡ್ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೀವಿ. ಅವ್ರು ಬರ್ತಾ ಇದಾರಪ್ಪ ಅಂತಂದ್ರ ಇಲ್ಲೇನು ಕಾರ್ಯಕರ್ತರು ಇದೀವಲ್ಲ ಎಲ್ಲರೂ ತಮ್ಮ ಇದ್ದ ಕೆಲಸಗಳನ್ನು ಬಿಟ್ಟು ಸಾಹೇಬರನ್ನ ಕೇಳಲಿಕ್ಕೆ, ಅವ್ರ ಮಾತುಗಳನ್ನು ಕೇಳಲಿಕ್ಕೆ ಬಂದು ಹುರಿದುಂಬಿಸಿ ಅವರ ಒಂದು ಪ್ರಚೋದನೆ ಒಂದು ಭಾಷಣವನ್ನು ತೆಗೆದುಕೊಂಡು ಪ್ರತಿಯೊಬ್ಬ ಮತದಾರರಲ್ಲಿ ಹೋಗಿ ಅವರು ಹೇಳಿರ್ತಕ್ಕಂಥ ವಿಚಾರಗಳನ್ನ ಕೊಡ್ತೀವಿ. ಅವ್ರೇನೋ ಒಂದು ಅಭಿವೃದ್ಧಿ ಮಾಡಿದಾರಲ್ಲ ಅದನ್ನ ಪ್ಲಸ್ ಈ ಪಂಚ ಗ್ಯಾರಂಟಿ ಯೋಜನೆ ಪ್ರತಿ ಮನೆಯೊಳಗೆ ನಾವೇ ತಲುಪಿಸಿದೀವಿ. ಆ ಕಾರ್ಡ್ಗಳನ್ನ ಇವತ್ತ ಹೆಮ್ಮೆಯಿಂದ ಹೇಳಕ್ ಇಚ್ಛೆ ಪಡ್ತೀವಿ. ಪ್ರತಿಯೊಬ್ಬರು ಮನೆಗೂ ಪಂಚ ಗ್ಯಾರಂಟಿ ಯೋಜನೆ ಸಿಕ್ಕಾವು. ಅವರೆಲ್ಲರೂ ಏನು ತೆಗೆದುಕೊಂಡಿರ್ತಕ್ಕಂಥ ಮಹಿಳೆಯರು ಬಹಳ ಸಂತೋಷದಿಂದ ನಮ್ಮ ಉಮೇಶ್ ಸಾವ್ಕಾರಿಗೆ ಮತವನ್ನು ಹಾಕ್ಲಿಕ್ಕೆ ಇಚ್ಛೆ ಪಟ್ಟಿದ್ದಾರೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀವಿ. ಪ್ರತಿ ಹಳ್ಳಿಗೂ 1 ಕೋಟಿ ರೂಪಾಯಿ ಅನುದಾನ ಕೊಟ್ಟಾರ ಮೇಟಿಯವರು. ಪ್ರತಿ ಹಳ್ಳಿಗೂ 1 ಕೋಟಿ. ಗುಡಿ ಆಯ್ತು, ರೋಡ್ ಆಯ್ತು, ಎಲ್ಲ ಇನ್ನಿತರ ಪ್ಲಸ್. ಸರ್, ತಾವೇ ಹೇಳ್ತೀರಿ ಸಿಎಂ ಅವ್ರು ಬರಾಕತ್ತಾರೆ ಸಾಹೇಬ್ರು ಬರ್ತಾ ಇದಾರೆ ಅಂದ್ರೆ ಇವಾಗ ಏನಪ್ಪ ಅಂದ್ರೆ ಇದು ಎಲ್ಲ ಗ್ಯಾರಂಟಿ ಯಾವಾಗ ಕೊಟ್ಟಿದ್ದಾರೆ.
ಇಷ್ಟೆಲ್ಲ ಗ್ಯಾರಂಟಿ ಕೊಟ್ಟಿದ್ದಾರೆ. ಮಹಿಳೆಯರಿಗೆ ಇಲ್ಲಿ ಹಳ್ಳಿ ಒಳಗೆ ಏನೈತಪ್ಪ ಅಂದ್ರೆ ನಮ್ಮ ಹೆಣ್ಮಕ್ಳಿಗೆ ಏನು 2,2 ಸಾವಿರ ರೂಪಾಯಿ ಕೊಟ್ಟಿದ್ದಾರೆ. ಬಸ್ ಫ್ರೀ ಮಾಡಿದ್ದಾರೆ. ಇದು ಯುವ ನಿಧಿ ಕೊಟ್ಟಿದ್ದಾರೆ. ಅದು ಎಲ್ಲರಿಗೂ ಹಳ್ಳಿ ಒಳಗೆ ಏನೈತಿ ಎಲ್ಲರಿಗೂ ಒಳ್ಳೇದಾಗ್ಯದ. ಸರ್ ತಾವೇನು ಹೇಳ್ತಾರೆ ಇವತ್ತು ಸಿಎಂ ಅವರು ಬಂದಿಲ್ಲ ಪ್ರಚಾರ ಮಾಡಿ? ಸರ್ ಸಿಎಂ ಅವರು ಬಂದಿಂದ ಆನೆ ಬಲ ಬಂದಂಗೆ ಬಂದಿದೆ. ನಮ್ಮ ಸಿಟಿ ಒಳಗಾಗಲಿ ಗ್ರಾಮೀಣ ಭಾಗಕ್ಕಾಗಲಿ ಅವರು ಎಲ್ಲ ಬಡವರು ಶ್ರೀಮಂತರು ಎಲ್ಲ ಕೀಳ್ಮಟ್ಟ ನೋಡಿದೆ ಒಳ್ಳೆ ಆಡಳಿತ ನಡೆಸಂತ ಸಿಎಂ ಸಾಹೇಬರಿಗೆ ನಾವು ಕಾಂಗ್ರೆಸ್ ಪಕ್ಷದಿಂದ ಧನ್ಯವಾದವನ್ನು ತಿಳಿಸ್ತೀವಿ. ಯಾಕಪ್ಪ ಅಂತಂದ್ರೆ ಹುಲ್ಲಪ್ಪ ಮೇಟಿ ಸಾಹೇಬರು ಒಂದು ಸಂದೇಶ ಸ್ಥಾನದಾಗ ಇದ್ರು ಗ್ರಾಮೀಣ ಭಾಗದವ್ರಿಗೆ ಎಲ್ಲರೂ ಬಂದವರಿಗೆ ಬರ್ರಿ ಹೋಗ್ರಿ ಮಜ್ಜಿಗೆ ಕುಡೀರಿ ಚಹಾ ಕುಡ್ರಿ ಅಂತ ಬಹಳ ಶಾಂತವಾಗಿ ಮಾಡ್ತಿದ್ರು. ಅವ್ರು ತೀರ್ಕೊಂಡಿದ್ದು ಬಹಳ ದುಃಖ ಆಗ್ಬಿಟ್ಟೈತ್ರಿ. ಎಲ್ಲ ಕ್ಷೇತ್ರ ನಮ್ಮ ಬಾಗಲಕೋಟೆ ತಾಲೂಕು ಸಿಟಿಗೆ ಅವ್ರಿಗೆ ಬಹಳ ನಷ್ಟ ಆಗ್ಬಿಟ್ಟೈತ್ರಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ. ಹಂಗಾಗಿ ಉಮೇಶ್ ಮೇಟಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಬಹಳ ಖುಷಿ ಆಗ್ಬಿಟ್ಟೈತ್ರಿ ನಮ್ಗೆ. ಆ ಖುಷಿ ಏನಪ್ಪಾ ಅಂತಂದ್ರೆ ಎಲ್ಲ ಕಾರ್ಯಕರ್ತರು ಎಲ್ಲ ಹಿಂದುಳಿದವರಾಗಲಿ ದಲಿತರಾಗಲಿ SC ST ಆಗಲಿ ಎಲ್ಲ ಕಾಸ್ಟ್ನವರು ನಾವು ಒಕ್ಕಟ್ಟಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬಲಪಡಿಸ್ತೀವಿ. ಸಿಎಂ ಸಾಹೇಬ್ರದ್ದು ಏನು ಕೊಡುಗೆ ಅದಾವು ಗ್ಯಾರಂಟಿ ಸ್ಕೀಮ್ ಅಂಕಾರ ಬಡವ್ರ ಬಗ್ಗರಿಗೆ ಬಹಳ ಒಳ್ಳೇದಾಗೈತಿ ಸರ್. ಕಷ್ಟದಲ್ಲಿ ಇದ್ದವ್ರಿಗೆ ಒಳ್ಳೇದಾಗೈತಿ. ಕರೆಂಟ್ ಫ್ರೀ, ಬಸ್ ಫ್ರೀ, 2,000 ರೂಪಾಯಿ ಬಹಳ ಅನುಕೂಲ ಆಗೈತೆ ಸರ್. ಯುವಕರಿಗೆ ಎಲ್ಲ ತುಂಬಾ ಒಳ್ಳೇದಾಗೈತೆ ಸರ್. ನಮ್ಮಲ್ಲಿ ಏನೈತಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಎಲ್ಲಾರ ಸಿದ್ಧ ಇದೀವಿ ಸರ್. ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತೀವಿ ಎಲ್ಲ ಹಳ್ಳಿಗಳಿಗೆ. ಇದಿಷ್ಟು ಇಲ್ಲಿರ್ತಕ್ಕಂಥ ಕಾರ್ಯಕರ್ತರ ಮತ್ತು ಮುಖಂಡರ ಮಾತಾಗಿರುವಂಥದ್ದು. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಬರೋದ್ರಲ್ಲಿ ನಮಗೆ ಬಹಳಷ್ಟು ಉತ್ಸಾಹ ಇಮ್ಮಡಿಯಾಗಿದೆ. ಈ ಕಾರಣದಿಂದ ಏನಂತಂದ್ರೆ ನಮ್ಮ ಅಭ್ಯರ್ಥಿ ಉಮೇಶ್ ಮೇಟಿ ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸವನ್ನ ಅವರು ವ್ಯಕ್ತಪಡಿಸಿರುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.